ನಮಸ್ಕಾರ ರೀ. ನಮ್ಮ ಉತ್ತರ ಕರ್ನಾಟಕ ಜವಾರಿ ಮಂದಿಗೆ ಏನಪ್ಪ ವಿಷಯ ಅಂದರೆ, ನಾವು ನಿನ್ನ ನೈಟ್ ಬಂದು ರೂಮ್ ಸ್ಟೇ ಮಾಡಿದ್ವಿ ನೋಡ್ರಿ. ಆ್ಯಕ್ಚುಲಿ ಇಲ್ಲೇ ಸ್ಟೇ ಮಾಡಿದ್ವಿ ನಾವು. ರೆಂಟ್ ಮಂತ್ಲಿ ರೆಂಟ್ ಕೊಡಾಕತ್ತಿದ್ರು ಅವ್ರು. ನಮ್ಗೆ ರಿಕ್ವೆಸ್ಟ್ ಮಾಡೋಣ ಇಲ್ಲಿ ಬಂದು ಅಂತ ಹೇಳಿ ಕೊಟ್ಟರು ಒಂದು ರೂಮ್. ನಮ್ಗೆ ಒಂದು 1000 ರೂಪಾಯಿದಾಗ ರೂಮ್ ಸಿಕ್ತು. ಇವಾಗ ನೆಕ್ಸ್ಟ್ ಹೋಗೋದು ನಾವು ಒಂದು ಟೆಂಪಲ್ ಐತಿ, ಆ ಟೆಂಪಲ್ಗೆ ಹೋಗ್ಬೇಕು. ಆ ಟೆಂಪಲ್ ಹೆಸರು ಏನೋ ಐತಿ, ಅಲ್ಲಿ ಹೋಗಿ ನಿಮ್ಗೆ ಟೆಂಪಲ್ ಹೆಸರು ಅಲ್ಲಿದು ಏನು ವಿಶೇಷತೆ ಐತೆ ಅನ್ನೋದು ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು. ನೆಕ್ಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣಂತ. 2 hours later. ಫೈನಲಿ ಗೈಸ್ ನಾವು ಬಂದ್ವಿ ಚಾಲಾ ಭಾಗವತಿ ಟೆಂಪಲಿಗೆ ಬಂದ್ವಿ. ಸೊ ಇಲ್ಲಿ ವೈಬ್ ಹೆಂಗೈಪ್ ಐತಿ ಅಂದರೆ, ನಾವೆಲ್ಲ ರೀಲ್ಸ್ ನೋಡಿ ಬಂದಿದ್ವಿ ಫುಲ್ ಜಳಕ ಮಾಡ್ಬೇಕಂತ. ಬಟ್ ಹಂಗಿಲ್ಲ, ಯಾಕಂದ್ರೆ ಇದು ಮೇಂಟೆನೆನ್ಸ್ ಕೆಲಸ ನಡೆದೈತೆ ಸ್ವಲ್ಪ, ಹಂಗಾಗಿ ಕ್ಲೋಸ್ ಮಾಡ್ಯಾರ. ಇದು ನಮ್ಮ ಭಾಗವತಿ ಟೆಂಪಲ್ ಇದೆ ಕೇರಳದ. ಇಲ್ಲಿ ವೈಬ್ ಹೆಂಗಿತ್ತಪ್ಪ ಅಂದ್ರೆ ಅಲ್ಲಿ ನೋಡ್ಬೋದು. ಸ್ವಲ್ಪ ಏನೋ ಗಲೀಜಾಗಿತ್ತು ಅಂತೇಳಿ ಟೆಕ್ನಿಕ್ ಸಂಬಂಧ ಗಟ್ಟಿಗಿಟ್ಟಾರೆ, ಯಾರಿಗೂ ಬಿಡಾಕಿಲ್ಲ ಒಳಗೆ. ನೆಕ್ಸ್ಟ್ ಇಲ್ಲಿಂದ ಟೆಂಪಲ್ ಹೋಗೋದು. ಟೆಂಪಲ್ ಕ್ಯಾಮ್ರಾ ಅಲಾಗಿತ್ತು ಅಂದ್ರೆ ನಿಮ್ಗೆ ಅಲ್ಲಿ ಒಳಗಿನ ಟೆಂಪಲ್ ದೇವ್ರದ್ದು ನಿಮ್ಗೆ ದರ್ಶನ ಮಾಡಿಸ್ತೀನಿ ನಾನು. ಫೈನಲಿ ಈಗ ನಾವು ದೇವ್ರ ದರ್ಶನ ಮಾಡಿದ್ವಿ, ಯಾಕಂದ್ರೆ ಒಳಗೆ ಕ್ಯಾಮ್ರಾ ಬಿಡಲಿಲ್ಲ. ನೆಕ್ಸ್ಟ್ ನಾವು ಲೊಕೇಶನ್ ಡ್ರೋನ್ ಶಾಟ್ ತೊಗೋಬೇಕಂದ್ರೆ ಎಷ್ಟು ಮಳೆ ಸ್ಟಾರ್ಟ್ ಆಯಿತು. ಸೊ ಡ್ರೋನ್ ಶಾಟ್ ತೊಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಹೋಗೋಣಂತ ನಿಮ್ಗೆ ಎಲ್ಲೆಲ್ಲಿ ನಾನು ಡ್ರೋನ್ ಶಾಟ್ ತೆಗೆದು ನಾನು ಯೂಟ್ಯೂಬಿಗೆ ನಿಮ್ಗೆ ತೋರ್ಸೋಕೆ ಆದಷ್ಟು ಟ್ರೈ ಮಾಡ್ತೀನಿ. ಈಗ ನೋಡ್ರಿ ಇಲ್ಲಿಂದ ನೆಕ್ಸ್ಟ್ ಲೊಕೇಶನ್ ಎಲ್ಲಿ ಹೋಗೋಣ ಅಂಥೇಳಿ ನಾನು ತೋರಿಸ್ತೀನಿ ನಿಮಗೆ. ಕ್ಯಾಂಗ್ರೂಲ್ ಫೋರ್ಟ್ ಅಂತೇಳಿ ಕಣ್ಣೂರೊಳಗೆ. ಇಲ್ಲಿ ಟಿಕೆಟ್ ತೆಗೆಸ್ಕೋಬೇಕು. ಒಬ್ಬ ಪರ್ ಪರ್ಸನ್ ಎಷ್ಟೈತಿ ಗೊತ್ತಿಲ್ಲ. ಅವ್ರು ಟಿಕೆಟ್ ತೆಗೆಸ್ಕೊಂಡು ಒಳಗೆ ಹೋಗೋಣಂತ. ಅಲ್ಲಿ ಒಳಗೆ ಹೋಗಿ ನಿಮ್ಗೆ ಅಲ್ಲಿ ಯಾವ ಥರ ವ್ಯೂ ಅದ ಅನ್ನೋದು ತೋರಿಸ್ತೀನಿ. ಈಗ ಇಲ್ಲೇ ಬೀಚು ಅದ ನೋಡ್ರಿ. ಆಲ್ಮೋಸ್ಟ್ ಅಲ್ಲಿ ಬೀಚ್ ಬೋಟಿಂಗ್ ಗೀಟಿಂಗ್ ಫಿಶ್ ಎಕ್ಸ್ಪೋರ್ಟ್ ಆಗೋದು ಇಲ್ಲಿಂದನೇ. ತೋರಿಸು ನಿಮಗೆ ತೋರಿಸ್ತೀನಿ. ಫೈನಲಿ ಈಗ ವ್ಯೂ ನೋಡ್ಕೊಂಡ್ಬಂದ್ವಿ. ಅಲ್ಲಿದ್ದು ಫೋಟೋ ತಗೊಂಡ್ವಿ. ಆಮೇಲೆ ಅಲ್ಲಿ ಶೂಟ್ ಎಲ್ಲ ಮಾಡೀನಿ, ಅದ್ರ ನಿಮ್ಗೆ ತೋರಿಸ್ತೀನಿ. ಅದ್ರ ಬಗ್ಗೆ ನಿಮಗೆ ಏನೋ ಐಡಿಯಾ ಬೇಕಂದ್ರೂ ಕಮೆಂಟ್ ಮಾಡಿರಿ. ಅದ್ರ ಬಗ್ಗೆ ಡೀಟೇಲ್ಸು ಹಾಕಿರ್ತೀನಿ, ನಾನು ಓದಿ ತಿಳ್ಕೊಳ್ರಿ. 4 hours later. ಗೈಸ್ ನಾವು ಬಂದಿವಿ ಡ್ರೈವಿಂಗ್ ಬೀಚ್ ಅಂತೇಳಿ. ಬಟ್ ಅಲ್ಲಿ ನಮ್ಮ ಕಾರ್ ಡ್ರೈವ್ ಮಾಡಿ ಡ್ರೋನ್ ಶೂಟ್ ಎಲ್ಲ ಮಾಡ್ಬೇಕು ಅನ್ಕೊಂಡಿದ್ವಿ. ಬಟ್ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅಲಾವ್ ಇಲ್ಲ ಅಂತ, ಯಾಕಂದ್ರೆ ಗಾಳಿ ಜಾಸ್ತಿ ಆಗಿದ್ದ ಕಾರಣ ಬಂದ್ ಮಾಡ್ಯಾರ. ಇಲ್ಲಿ ನೋಡ್ರಿ ಬೋರ್ಡ್ ಏನು ಹಾಕ್ಯಾರ. ಸೀದಾ ನೋಡ್ರಿ ಕಣ್ಣೂರು ಡ್ರೈವಿಂಗ್ ಬೀಚ್. ಬಟ್ ಏನು ಮಾಡೋದು, ನಮ್ಮ ಟೈಮ್ ಸರಿ ಇಲ್ಲ ಬಂದಿದ್ದೆ. ಯಾಕಂದ್ರೆ ಫುಲ್ ಮಳೆ ಆಗೈತಿ, ಹಂಗಾಗಿ ಲೊಕೇಶನ್ ಬಂದ್ ಮಾಡ್ಯಾರ. ನೆಕ್ಸ್ಟ್ ನೋಡ್ರಿ ಫುಲ್ ಮಸ್ತ್ ಅಂದ್ರೆ ಮಸ್ತ್ ಇತ್ತು ವೈಬ್. ಫುಲ್ ಮಳೆ ಇದೆಲ್ಲ ಇತ್ತು ನೋಡ್ರಿ. ಇಲ್ಲಿ ಬಂದೀವಿ ಬಟ್ ಶೂಟ್ ಮಾಡಕ್ಕೆ ನಾಟ್ ಅಲೋಡ್ ಅಂತ ಹೇಳತ್ತಾರ. ನೋಡ್ರಿ ಫುಲ್ ನೀರು ಕಾರಣ ಬಿಡಾತಿಲ್ಲ. ಈಗ ಗಾಡಿ ನೆಲ ಅಂತೂ ಗಟ್ಟಿ, ಮಸ್ತ್ ಗಟ್ಟಿ ಇತ್ತು. ಬೀಚ್ ಎಂಜಾಯ್ ಮಾಡ್ಬೋದು. ಅದು ಬೀಚ್ ಎಂಜಾಯ್ ಮಾಡ್ಬೇಕಂದ್ರೆ ಫುಲ್ ನೀರು ಫುಲ್ ರಾಡಿ ಐತಿ ನೋಡ್ರಿ. ಲೆಸ್ ರಾಡಿ ಬರೋದೈತೆ ಅಂದ್ರೆ ನೀರು ಫುಲ್ ರಾಡಿ ಐತಿ ನೋಡ್ರಿ. ಇನ್ನು ಈ ಲೊಕೇಶನ್ ಶೂಟ್ ಮಾಡೋದು ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ ಅಂತ ಡ್ರೈವಿಂಗ್ ಬೀಚ್ಗೆ ಬಂದ್ವಿ. ಫೈನಲ್ ನಮ್ಮ ಬೀಚ್ನಾಗ ಡ್ರೈವ್ ಮಾಡೋಕ್ಕಾಗಲಿಲ್ಲ. ಸೊ 2 ಪರ್ಫ್ಯೂಮ್ ತೊಗೊಂಡೆ ಇವ್ರ ಕಡೆ. ನಿಮ್ಮದು ಇಲ್ಲೇ ಲೋಕಲ್ಲ ಏನು ಆಚೆನಾ ಸರ್? 50-50 ಬೆಂಗಳೂರು ಹುಟ್ಟಿದ್ದು, ಅಲ್ಲಿ 4 ಕ್ಲಾಸ್ ಹೋಗಿದ್ದು, ಆಮೇಲೆ ಇಲ್ಲಿ ಬಂದು. ಓಕೆ, ಇಲ್ಲಿ ಬಂದಿದ್ದು. ಮನೆ ಆಯಿತು, ಮಕ್ಕಳಾಯಿತು, ಇಲ್ಲೇ ಸೆಟ್ಲು. ಸೆಟ್ಲ್ ಆಯಿತು. ಓಕೆ ನೋಡಿ ಚೆನ್ನಾಗಿದೆ ಸ್ಮೆಲ್. ನಾನು ತೊಗೊಂಡಿನಿ. ನೆಕ್ಸ್ಟ್ ನೀವು ಏನಾರ ಕಣ್ಣೂರು ಬೀಚ್ ಕಡೆ ಬಂದರೆ, ಡ್ರೈವಿಂಗ್ ಬೀಚ್ ಕಡೆ ಬಂದರೆ ನೋಡ್ರಿ ಬಾಯ್ ಮಾಡೋದಾದ್ರೆ ಬಾಯ್ ಮಾಡಿರಿ. ಸಿಗೋಣಂತ ಮತ್ತೆ ನೆಕ್ಸ್ಟ್ ಲೊಕೇಶನ್ ಯಾವ್ದು ನಿಮ್ಗೆ ಸಿಗ್ತೇನೆ. 4 hours later. ನೆಲ್ಲೂರು ಕಟ್ಟಮ್ಮ ಅಂತ ಹೇಳಿ ಒಂದು ಟೆಂಪಲ್ಗೆ ಬಂದಿವಿ. ಇದು ಮಾರ್ನಿಂಗ್ 6 ಗಂಟೆಯಿಂದ
6 ಗಂಟೆವರೆಗೂ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ಮಂಗಳವಾರ ಮತ್ತು ಮಂಗಳವಾರ ಮತ್ತು ಸಂಡೇ ಬಂದಿರುತ್ತೆ. ಉಳ್ಕಿದಾದ ದಿನ 2 ದಿನ ಬಿಟ್ಟು ಉಳ್ಕಿದ ದಿನ ಎಲ್ಲನೂ ಚಾಲೂ ಇರುತ್ತೆ ಟೆಂಪಲ್. ನಾವು 5 ಗಂಟೆವರೆಗೂ ವೆಯ್ಟ್ ಮಾಡಿ 6 ಗಂಟೆವರೆಗೂ ವೆಯ್ಟ್ ಮಾಡಿ ಇಲ್ಲಿದು ಪೂಜೆ ಒಂದು ಸ್ಪೆಷಲ್ ಅದ.